ಇನ್ನು ಪಂಚುರ್ಲಿ ದೈವದ ಮೊರೆ ಹೋದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಬೆಳಗಿನವರೆಗೂ ಕೂಡ ದೈವದ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಮಂಗಳೂರಿನ ಬಾರೇಬೈಲ್ ವರಾಹಿಯಲ್ಲಿ ಪಂಚುರ್ಲಿ ಜಾರದಾಂಡ ದೈವದ ವಾರ್ಷಿಕ ಉತ್ಸವ ನಡೀತಾ ಇದೆ. ಉತ್ಸವದ ಕೊನೆಯಲ್ಲಿ ವರಾಹಿ ಪಂಚುರ್ಲಿ ದೈವದಲ್ಲಿ ಕಷ್ಟ ಹೇಳಿಕೊಂಡಂತ ರಿಷಬ್ ಶೆಟ್ಟಿ, ಜಗತ್ತಿನ ಎಲ್ಲೆಡೆ ನಿನಗೆ ದುಶ್ಮನ್ಗಳಿದ್ದಾರೆ, ನಿನ್ನ ಸಂಸಾರವನ್ನು ಹಾಳು ಮಾಡಲು ಯತ್ನಿಸುತ್ತಿದ್ದಾರೆ, ನನಗೆ ಸೇವೆ ನೀಡುವ ಹರಕೆ ಹೇಳಿಕೋ, 5 ತಿಂಗಳ ಗಡುವಲ್ಲಿ ಒಳ್ಳೆಯದು ಮಾಡುತ್ತೇನೆ ಹೀಗಂತ ದೇವರು ಅಸ್ತು ಕೊಟ್ಟಿದೆ. ಮಂಗಳೂರಿನಲ್ಲಿ ಕೈಮುಗಿದು ಬೇಡಿಕೊಂಡಂತ ರಿಷಬ್ ದಂಪತಿಗೆ ವರಾಹಿ ಪಂಚುರ್ಲಿ ದೈವದ ಅಭಯ ಸಿಕ್ಕಿದೆ. ಕಾಂತಾರ ಚಿತ್ರದ ನಟ ರಿಷಬ್ ಶೆಟ್ಟಿಗೆ ಸಂಕಷ್ಟ ಎದುರಾಗಿರೋದು. ಏಕೆಂದ್ರೆ ಅವರೇ ದೈವದ ಮುಂದೆ ತಮ್ಮ ಕಷ್ಟಗಳನ್ನ ಹೇಳಿಕೊಂಡಿದ್ದಾರೆ. ಪಂಚುರ್ಲಿ ದೈವದ ಬಳಿ ಕಷ್ಟವನ್ನ ಹೇಳಿಕೊಂಡಂತ ರಿಷಬ್ ಶೆಟ್ಟಿ ಕಾಂತಾರ ಚಿತ್ರದ ನಟ ರಿಷಬ್ ಶೆಟ್ಟಿಗ ಸಂಕಷ್ಟ ಎದುರಾಗ್ತಾ ಇದೆ. ಏಕೆಂದ್ರೆ ಅವರೇ ತಮ್ಮ ಸಂಕಷ್ಟದ ಬಗ್ಗೆ ಪಂಚುರ್ಲಿ ದೈವದ ಬಳಿ ಹೇಳ್ಕೊಂಡಿದ್ದಾರೆ. ಕುಟುಂಬ ಸಮೇತರಾಗಿ ಹೋಗಿದ್ರು ದೈವ ಪೂಜೆಗೆ. ಒಂದು ಸಂದರ್ಭದಲ್ಲಿ ದೈವದ ಬಳಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡಿದ್ದಾರೆ. ಈ ವೇಳೆ ದೇವರು ಕೂಡ ಅಭಯವನ್ನು ಕೊಟ್ಟಿದೆ, ತನ್ನೆಲ್ಲ ಕಷ್ಟವನ್ನು ನಿವಾರಿಸುವಾಗಿ ಅಭಯವನ್ನು ಕೊಟ್ಟಿದೆ. ಹೆಂಡತಿ ಮಕ್ಕಳು ಕುಟುಂಬ ಸಮೇತರಾಗಿ ಪಂಚುರ್ಲಿ ದೈವದ ಮೊರೆ ಹೋಗಿದ್ದಾರೆ ಕಾಂತಾರದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ. ಇದೀಗ ಪಂಚುರ್ಲಿ ದೈವದ ಮೊರೆ ಹೋಗಿರುವಂಥದ್ದು ರಿಷಬ್ ಶೆಟ್ಟಿ. ಒಂದು ಕಡೆ ಕಾಂತಾರ ಸಿನಿಮಾ ಕೂಡ ನಡೀತಾ ಇದೆ, ಫ್ರೀಕ್ವೆಲ್ನ ನಡೀತಾ ಇರುವಂಥದ್ದು. ಅದು ಕೂಡ ಒಂದಷ್ಟು ಸಮಸ್ಯೆಗಳಲ್ಲಿ ಇದೆಯೋ ಅನ್ನೋ ವಿಚಾರ. ಇದ್ರ ಜೊತೆಗೆ ಕುಟುಂಬದ ಸಮಸ್ಯೆ ಕೂಡ ಇರುವಂಥದ್ದು ಅಂತ ದೇವರ ಬಳಿ ರಿಷಬ್ ಶೆಟ್ಟಿ ತಮ್ಮ ಸಂಕಷ್ಟವನ್ನು ಹೇಳ್ಕೊಂಡಿದ್ದಾರೆ. ಈ ವೇಳೆ ತಮ್ಮ ಮಕ್ಕಳು ಹೆಂಡತಿಯೊಂದಿಗೆ ಹೋಗಿ ತಮ್ಮ ಸಂಕಷ್ಟವನ್ನು ಹೇಳ್ಕೊಂಡಿರುವಂಥದ್ದು.